ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಬೀದಿ ರಂಪಾಟ ಮಾಡಿ ಸಾರ್ವಜನಿಕ ಸ್ಥಳದಲ್ಲಿ ಅಸಭ್ಯವಾಗಿ ವರ್ತಿಸಿದ ಇಬ್ಬರು ವಿದೇಶಿ ವಿದ್ಯಾರ್ಥಿಗಳನ್ನು ವಿಲ್ಸನ್ ಗಾರ್ಡನ್ ಪೊಲೀಸರು ಬಂಧಿಸಿದ್ದಾರೆ. ಸುಡಾನ್ ದೇಶದ ನಜೀರ್ ಮತ್ತು ಸೌದಿ ಅರೇಬಿಯಾದ ಮಹಮ್ಮದ್ ಬಂಧಿತ ಆರೋಪಿಗಳು. ಹೆಣ್ಣೂರಿನ ಕಾಲೇಜೊಂದರಲ್ಲಿ ಓದ್ತಾ ಇದ್ದ ಈ ವಿದ್ಯಾರ್ಥಿಗಳ ನಡುವೆ ರಾತ್ರಿ ವಿಲ್ಸನ್ ಗಾರ್ಡನ್ ಶಾಂತಿನಗರದ ಬಳಿ ನಾಗಾಲ್ಯಾಂಡ್ ಸ್ನೇಹಿತೆ ರೋಸಿ ವಿಚಾರವಾಗಿ ಜಗಳ ನಡೆದಿದೆ. ಈ ವೇಳೆ ರಸ್ತೆಯಲ್ಲೇ ಜಗಳಕ್ಕೆ ನಿಂತ ನಜೀರ್ ಮತ್ತು ಮೊಹಮ್ಮದ್ ತಡರಾತ್ರಿ ರಂಪಾಟ ಮಾಡಿ ಅಸಭ್ಯವಾಗಿ ವರ್ತಿಸಿದ್ದಾರೆ. ಈ ವೇಳೆ ಗಲಾಟೆ ಬಿಡಿಸಲು ಹೋದ ಸಾರ್ವಜನಿಕರು ಮತ್ತು ಪೊಲೀಸ್ ಪೇದೆಗಳನ್ನು ತಳ್ಳಾಡಿದ್ದಾರೆ. ನಂತರ ಮದ್ಯ ಸೇವಿಸಿದ ಇಬ್ಬರು ವಿದ್ಯಾರ್ಥಿಗಳನ್ನು ವಶಕ್ಕೆ ತೆಗೆದುಕೊಂಡ ವಿಲ್ಸನ್ ಗಾರ್ಡನ್ ಪೊಲೀಸರು ಇಂದು 6ನೇ ಎಸಿಎಂಎಂ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದರು. ನ್ಯಾಯಾಲಯದಲ್ಲಿ ವಿದ್ಯಾರ್ಥಿಗಳು ತಪ್ಪು ಒಪ್ಪಿಕೊಂಡ ಹಿನ್ನೆಲೆಯಲ್ಲಿ ದಂಡ ವಿಧಿಸಿ ಬಿಡುಗಡೆ ಮಾಡಲಾಯಿತು. ಬೆಂಗಳೂರಿನಲ್ಲಿ ಹಾಡಹಗಲೇ ಒಂಟಿ ಮಹಿಳೆ ಬರ್ಬರವಾಗಿ ಹತ್ಯೆಯಾಗಿದ್ದಾರೆ. ಸುಬ್ರಹ್ಮಣ್ಯಪುರದ ಲೇಕ್ ವ್ಯೂ ಲೇಔಟ್ನ ನಿವಾಸಿ 45 ವರ್ಷದ ರಾಜಮ್ಮ ಕೊಲೆಯಾದವರು. ರಾಜಮ್ಮ ಒಂಟಿಯಾಗಿದ್ದಾಗ ಮನೆ ಒಳಗಡೆ ನುಗ್ಗಿದ ದುಷ್ಕರ್ಮಿಗಳು ರಾಡ್ನಿಂದ ಹಲ್ಲೆ ನಡೆಸಿ ಕೊಲೆಗೈದಿದ್ದಾರೆ. ಮಗ ಕಿರಣ್ ಕುಮಾರ್ ಮತ್ತು ಸೊಸೆ ನವ್ಯ ಹೊರಗಡೆ ಹೋಗಿದ್ದಾಗ ಈ ಘಟನೆ ನಡೆದಿದ್ದು, ರಾಜಮ್ಮರ ಕಿವಿಯಲ್ಲಿದ್ದ ಓಲೆಗಳನ್ನು ದುಷ್ಕರ್ಮಿಗಳು ದೋಚಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಜಂಟಿ ಪೊಲೀಸ್ ಆಯುಕ್ತ ಅಲೋಕ್ ಕುಮಾರ್, ಇದು ಪರಿಚಿತರ ಕೃತ್ಯವಾಗಿದ್ದು ಕೂಡಲೇ ಆರೋಪಿಗಳನ್ನು ಬಂಧಿಸುವುದಾಗಿ ಹೇಳಿದರು. ನಾನು 1 ಗಂಟೆವರೆಗೂ ಫೋನ್ ಮಾಡಿದೆ, ರಿಸೀವ್ ಮಾಡಿಲ್ಲ. ಆಮೇಲೆ ಅವ್ರ ಫ್ರೆಂಡು ಅವ್ರ ಅಕ್ಕನ ಮಗನಿಗೆ ಹೇಳಿ ಮನೆ ಹತ್ರ ಹೋಗಿ ನೋಡು ಫೋನ್ ರಿಸೀವ್. ಹುಡುಗ ಬಂದರೆ ಯಾರೋ ಹೊಡೆದ್ಬಿಟ್ಟಿದ್ದಾರಣ್ಣ, ರಕ್ತ ಬರ್ತಾಯಿದೆ ಮೇಲೆ, ಬಾಗಿಲೆಲ್ಲ ತೆಗ್ದಿದೆ ಅಂದ್ರಂತೆ. ಆಮೇಲೆ ನನಗೆ ಫೋನ್ ಮಾಡಿದ್ರು ನಮ್ಮ ಹಸ್ಬೆಂಡು. ಶಾರ್ಪ್ ಇದು ಬ್ಲಂಟ್ ವೆಪನ್ ಯೂಸ್ ಮಾಡಿದ್ದಾರೆ. ಮತ್ತು ಕೆಲವು ಬೇರೆ ಬೇರೆ ನಮಗೆ ಈಗ ಸಾಕ್ಷಿ ಇದೆ, ಅದರ ಮೇಲೆ ನಾವು ತನಿಖೆ ಮಾಡ್ತೀವಿ. ಅದು ನಮಗೆ ಅನಿಸ್ದಕ್ಕೆ ಇದು ಯಾರು ಇದು ಮಾಡಿದ್ದಾರೆ. ಕಿವಿದು ಒಂದು ನಮಗೆ ಅನಿಸುತ್ತೆ ಇದು ಸ್ವಲ್ಪ ಹೊಲೆ ಅದು ಕೂಡ ಇಲ್ಲ. ಆದರೂ ಈ ಮೋಟಿವ್ ಏನಿದೆ ಈಗ ನಾವು ಖಚಿತವಾಗಿ ಈಗ ಹೇಳಲಿಕ್ಕೆ ಆಗಲ್ಲ. ಮೋಟಿವ್ ಬಗ್ಗೆ ನಾವು ಇದು ಮಾಡ್ತೀವಿ. ಆದರೆ ಡೆಫಿನೆಟ್ಲಿ ಇದು ಕೆಲಸ ಏನಿದೆ ಯಾರು ಪರಿಚಯದವರು ಅವರೇ ಇದೆ. ನಕಲಿ ಶಿವ ಎಲ್ಲ ನಕಲಿ. ನಿಮಗೆ ಸಾಲ ಬೇಕಾ? ಕಡಿಮೆ ದುಡ್ಡಿನಲ್ಲಿ ಭೂಮಿ ಬೇಕಾ? ಸ್ವಲ್ಪ ಸಮಯದಲ್ಲಿ ದುಡ್ಡು ಮಾಡಬೇಕಾ? ಹೀಗೆಲ್ಲ ಜನರನ್ನ ನಂಬಿಸಿ ಮೋಸ ಮಾಡ್ತಾ ಇದ್ದ 4 ಗ್ಯಾಂಗ್ಗಳು ಪೊಲೀಸರ ಬಲೆಗೆ ಬಿದ್ದಿವೆ. ಇದರ ಫುಲ್ ಸ್ಟೋರಿ ಇಲ್ಲಿದೆ. ಹೀಗೆ ಅಮಾಯಕರಂತೆ ಕಾಣಿಸ್ತಿರೋ ಇವರೆಲ್ಲ ರಾತ್ರೋರಾತ್ರಿ ಶ್ರೀಮಂತರಾಗಲು ಪ್ರಯತ್ನಿಸಿದವರು. ನಿರುದ್ಯೋಗಿ ಯುವಕರಿಗೆ ಕೆಲಸದ ಆಸೆ ಹುಟ್ಟಿಸಿ ಚೈನ್ ಲಿಂಕ್ ಎಂಬ ಅಕ್ರಮ ಕೂಪಕ್ಕೆ ತಳ್ಳುತ್ತಿದ್ರು. ಹೆಚ್ಚು ಹೆಚ್ಚು ಸದಸ್ಯರನ್ನ ಮಾಡಿಸಿದಂತೆಲ್ಲ ಸಂಬಳದ ಜೊತೆಗೆ ಚಿನ್ನದ ಪದಕಗಳ ವಿಶೇಷ ಆಕರ್ಷಣೆ ತೋರಿಸಿ ನೂರಾರು ಯುವಕರನ್ನ ಸೆಳೆದಿದ್ದ ಬಸವೇಶ್ವರ ನಗರದ ಸಿಮ್ಕಾನ್ ಕಂಪನಿಯ ಮೇಲೆ ದಾಳಿ ನಡೆಸಿದ ಪೊಲೀಸರು 5 ಆರೋಪಿಗಳನ್ನ ಬಂಧಿಸಿದ್ದಾರೆ. ಈ ರೀತಿ ಚೈನಾಗಿ ಹಣವನ್ನು ಮಾಡಿ ಮನಿ ಸರ್ಕ್ಯುಲೇಷನ್ ಇದು ಮಾಡಿ ಅದರಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ಮೋಸ ಮಾಡಿದ್ದು ಪತ್ತೆ ಹಚ್ಚಿ ನಕಲಿ ಪೆಂಡೆಂಟ್ಗಳು, ಬ್ರಾಸ್ಲೆಟ್ ಪೀಸ್ಗಳು, ಬಟ್ಟೆ ಪೀಸ್ಗಳು, ಇನ್ನಿತರ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಉಳಿದ 3 ಗ್ಯಾಂಗ್ಗಳ ಕಥೆ ಕೊಂಚ ಭಿನ್ನ. ಇವರು ಏಕಾಏಕಿ ಶ್ರೀಮಂತರಾಗೋ ಆಸೆಯಿಂದ ಕೆಐಎಡಿಬಿ ಸ್ವಾಧೀನಪಡಿಸಿಕೊಂಡಿದ್ದ ಭೂಮಿಗೆ ನಕಲಿ ಮಾಲೀಕರನ್ನ ಸೃಷ್ಟಿಸಿ ಕೋಟ್ಯಂತರ ರೂಪಾಯಿ ನುಂಗಿದ್ರು. ಇನ್ನೊಂದು ಪ್ರಕರಣದಲ್ಲಿ ಆರೋಪಿಗಳು ಬೇನಾಮಿ ಹೆಸರಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳಿಂದ ನೆರವು ಪಡೆದು ವಂಚನೆ ಮಾಡಿದ್ರು. ಟೋಟಲಿ ಕೇಸ್ಲಿ 1 ಕೋಟಿದು ಏನಿದೆ ನಾವು ಸೀಜರ್ ಮಾಡ್ತಾ ಇದ್ದೀವಿ. ಈ ಕೇಸ್ಲಿ ಇವರು ಇದು ಬೇರೆ ಕಡೆ ಇವರ ಮೇಲೆ ಕೇಸ್ ಆಗಿದ್ರು ಕೂಡ ಕೆಐಡಿ ಸಂಬಂಧಪಟ್ಟಿದ್ದು ಇಷ್ಟು ರಿಕವರಿ ಆಗಿರಲಿಲ್ಲ. ಸಿಸಿಬಿನವರು ಇಷ್ಟು ರಿಕವರಿ ಮಾಡಿದ್ದಾರೆ. ಕಳೆದ 3 ವರ್ಷಗಳಿಂದ ನಿರುದ್ಯೋಗಿಗಳು ಹಾಗೂ ಸರ್ಕಾರಕ್ಕೆ ವಂಚಿಸಿದ್ದ 4 ಗ್ಯಾಂಗುಗಳನ್ನು ಬಂಧಿಸಿರುವ ಪೊಲೀಸರು ಆರೋಪಿಗಳಿಂದ ಬರೋಬ್ಬರಿ 1.80 ಕೋಟಿ ರೂಪಾಯಿ ಹಣವನ್ನು ವಶಪಡಿಸಿಕೊಂಡಿದ್ದಾರೆ. ಸರ್ಕಾರಕ್ಕೆ ವಂಚಿಸಿರೋ ಪ್ರಕರಣಗಳಲ್ಲಿ ಅಧಿಕಾರಿಗಳ ಶಾಮೀಲಿನ ಬಗ್ಗೆ ಅನುಮಾನಗಳಿದ್ದು ತನಿಖೆ ನಡೆಸುತ್ತಿದ್ದೇವೆ ಎಂದರು ಪೊಲೀಸರು. ಮುರಳೀಧರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.
ಬಿಬಿಎಂಪಿಯ ತೆರಿಗೆ ಕಿಂಗಣ್ಣು ಈಗ ಕೇಬಲ್ ಆಪರೇಟಿಂಗ್ ವ್ಯವಹಾರದ ಮೇಲೆ ಬಿದ್ದಿದೆ. ಬಿಬಿಎಂಪಿ ಕೌನ್ಸಿಲಿಂಗ್ ಸಭೆ ನಂತರ ನಿಗದಿಪಡಿಸುವ ತೆರಿಗೆಯನ್ನ ಕೇಬಲ್ ಆಪರೇಟರ್ಗಳು ಪ್ರತಿ ಮನೆಗೂ ನೀಡಿರೋ ಕೇಬಲ್ ಸಂಪರ್ಕದ ಆಧಾರದಲ್ಲಿ ತೆರಿಗೆಯನ್ನ ಬಿಬಿಎಂಪಿಗೆ ನೀಡಬೇಕೆಂದು ಆದೇಶಿಸಿದೆ. ಇದರಿಂದ ಕಂಗೆಟ್ಟಿರೋ ಕರ್ನಾಟಕ ರಾಜ್ಯ ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಸದಸ್ಯರು ಇಂದು ಬೆಂಗಳೂರಿನ ಲಾಲ್ಬಾಗ್ ಕೇಬಲ್ ಅಸೋಸಿಯೇಷನ್ ಕಚೇರಿಯಲ್ಲಿ ಚರ್ಚೆ ನಡೆಸಿದರು. ನಂತರ ಮಾತನಾಡಿ ಬಿಬಿಎಂಪಿ ಕ್ರಮವನ್ನ ವಿರೋಧಿಸಿದರು. ಒಂದೊಮ್ಮೆ ಬಿಬಿಎಂಪಿ ಕಡ್ಡಾಯವಾಗಿ ತೆರಿಗೆ ಪಾವತಿಸುವಂತೆ ಒತ್ತಾಯಿಸಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಬಿಬಿಎಂಪಿಗೆ ಎಚ್ಚರಿಕೆ ನೀಡಿದರು. ಸ್ಯಾನಿಟರಿ ಪೈಪು, ವಾಟರ್ ಪೈಪು ಬಿಟ್ಟು ಬೇರೆ ಯಾವುದೇ ಇವತ್ತು ಬೆಂಗಳೂರು ನಗರದಲ್ಲಿ ಸುಮಾರು ಫೈಬರ್ ಯೂಸ್ ಮಾಡ್ತಿರೋದು ಟೆಲಿಕಮ್ಯುನಿಕೇಷನ್ಸ್ನ ಟೆಲಿಕಾಮ್ ಸೆಕ್ಟಾರ್ ಅವರು, ಕೇಬಲ್ ಆಪ್ರೇಟರ್ಸ್ ಅಲ್ಲ. ಅದೆಲ್ಲ ಟೆಲಿಕಮ್ಯುನಿಕೇಷನ್ಸ್ಗೆ ಸಂಬಂಧಪಟ್ಟಂಥ ರಿಲಯನ್ಸ್ ಆಗಿರ್ಬೋದು, ಟಾಟಾಸ್ ಆಗಿರ್ಬೋದು, ವೋಡಾಫೋನ್ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, BSNL ಆಗಿರ್ಬೋದು, ಅದಕ್ಕೂ ಕೇಬಲ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆ ಫೈಬರ್ಗೂ ನಮಗೂ ಸಂಬಂಧ ಇಲ್ಲ. 22 ವರ್ಷಗಳಿಂದ ನಡ್ಸ್ಕೊಂಡ್ಬಂದಿರೋ ಕೇಬಲ್ ವ್ಯವಹಾರದಲ್ಲಿ ಏಕಾಏಕಿ ಅವರು ಕೇಬಲ್ ಕಟ್ ಮಾಡಿ ನಮ್ಮ ಉದ್ಯಮಕ್ಕೆ ಸಮಸ್ಯೆ ತಂದಿದ್ದಾರೆ. ಈ ಟ್ಯಾಕ್ಸ್ ಹಾಕಬೇಕು ಅಥವಾ ಒಂದು ಮನೆಗೆ ಟ್ಯಾಕ್ಸ್ ಹಾಕಬೇಕು ಅಥವಾ ಒಂದು ಕೇಬಲ್ ಆಪರೇಟ್ ಟ್ಯಾಕ್ಸ್ ಹಾಕಬೇಕು ಅಂತ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗಿದೆ. ಇದ್ರ ಬಗ್ಗೆ ಫಸ್ಟು ನಮ್ಮನ್ನೆಲ್ಲ ಸಂಪರ್ಕ ಮಾಡಿ ನಮ್ಮ ಜೊತೆ ಚರ್ಚೆ ಮಾಡಿ ಆಮೇಲೆ ನಿರ್ಧಾರ ತೊಗೊಳ್ಳೋದು ಒಳ್ಳೆಯದು ಅಂತ ನಮಗನ್ನಿಸ್ತಾ ಇದೆ. ಅವರು ಕೇಬಲ್ ಕಟ್ ಮಾಡಲಿ, ನಾವೇನು ಬೇಕಾ ಅಂತ ಹೇಳ್ತಾರೆ. ನಮ್ಮ ಇಂಡಸ್ಟ್ರಿ ಕೇಬಲ್ ಟಿವಿನ ಬಿಟ್ಟು ಟೆಲಿಕಾಮ್ ಕಂಪನೀಸ್ ಯಾವುದಿದೆ ಇಲ್ಲಿಗಲ್ ಆಗಿ ಏನು ಮಾಡಿದ್ದಾರೆ ಅದನ್ನ ಕಟ್ ಮಾಡಲಿ. ಬೆಂಗಳೂರು ಮೆಟ್ರೋದಲ್ಲಿ ಮತ್ತೊಂದು ಬ್ರೇಕ್.